ಇಂದಿನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿ ಅನಾವರಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಈಗ ತಾನೇ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿದಂಥ ಪೂಜ್ಯ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಸುಕ್ಷೇತ್ರ ಮಧುವಾಹಿನಿಯ ಅರ್ಚಕರಾದಂಥ ನಾಗಯ್ಯ ಮಠಪತಿಯಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಪ್ರಥಮ ಜಗದ್ಗುರುಗಳಾದಂಥ ಶ್ರೀ ಬಸವ ಜಯಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಭಾಳಷ್ಟು ಸಮಾಜದ ಹಿರಿಯರಿದ್ದಾರೆ, ಮಾನ್ಯ ಶಾಸಕರಿದ್ದಾರೆ ಮತ್ತು ಅನೇಕ ಸಮಾಜದ ನಮ್ಮೆಲ್ಲರಿಗೂ ಸಹಾಯ ಮಾಡಿದಂಥ ಎಲ್ಲ ಸಮಾಜದ ಎಲ್ಲ ಹಿರಿಯರಿದ್ದಾರೆ. ಅವರಿಗೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸಿ, ಈ ಅತ್ಯಂತ ಚಿಕ್ಕ ಗ್ರಾಮದಲ್ಲಿ ಅತಿ ಎತ್ತರದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿಯನ್ನು ಅನಾವರಣ ಮಾಡಿದಂಥ ಸಮಸ್ತ ಮಧುವಾಯಿ ಗ್ರಾಮದ ಸಮಸ್ತ ಎಲ್ಲ ಸಮುದಾಯ ಬಾಂಧವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸುತ್ತಮುತ್ತಲಿಂದ ಬಂದಂಥ ಬೇರೆ ಜಿಲ್ಲೆಗಳಿಂದ ಬಂದಂಥ ನಮ್ಮ ಸಮಾಜದ ಮುಖಂಡರೇ, ಹಿರಿಯರೇ, ಪತ್ರಕರ್ತರೇ, ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ಗುರುಗಳು ಹೇಳದಂತೆ ನಮ್ಮ ಸಮಾಜ ಭಾಳ ಕಡಿಮೆ ಇದ್ದರೂ ಸಹ ಇಲ್ಲಿರುವಂತಹ ಹಾಲಮತ ಸಮಾಜ, ಉಪಾರ ಸಮಾಜ, ದಲಿತ ಸಮುದಾಯ, ಮತ್ತು ಯಾರ್ಯಾರದಾರ್ರಿ, ಮಾಳಿ ಸಮಾಜ, ರೆಡ್ಡಿ ಸಮಾಜ, ಎಲ್ಲ ಸಮುದಾಯದವು ಒಂದು ಸಣ್ಣ ಸಮುದಾಯಕ್ಕೆ ಒಂದು ರೀತಿ ಆಶೀರ್ವಾದ ಸಹಕಾರ ಕೊಟ್ಟು ಇವತ್ತೇನು ನಾವೆಲ್ಲ ಕೇಸರಿ ಹಾಕ್ಕೊಂಡವರು ಒಂದೇ ಒಂದು, ಅದೆಲ್ಲ ನಾವು ಸನಾತನ ಹಿಂದೂ ಧರ್ಮದವರು ಅಂತ ಸಂಕೇತ ಕೊಟ್ಟಿದ್ರಲ್ಲ, ಅದಕ್ಕೆ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಬಂಧುಗಳೇ. ಇವತ್ತು ನಾವು ಒಂದಾಗಬೇಕಂತ ಕಾಲ ಬಂದಿದೆ. ನಾವು ಒಂದಾಗದೇ ಇದ್ದರೆ ನಮ್ಗೆ ಯಾರಿಗೂ ಭವಿಷ್ಯ ಇಲ್ಲ. ನಾವು ಯಾವುದೇ ನಮ್ಮ ಸಿದ್ದು ಅಣ್ಣ ಸೌದಿಯವರು ಹೇಳ್ದಂಗೆ ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಉಪಪಂಗಡದಲ್ಲಿರಲಿ, ಆದರೆ ನಮಗೆಲ್ಲರಿಗೂ ಸುರಕ್ಷತೆ ಅಂದ್ರೆ ಸನಾತನ ಧರ್ಮ. ನಮ್ಮ ಧರ್ಮ ಕೇಸರಿ ಧರ್ಮ. ಯಾಕಂದರೆ ಇವತ್ತು ನೋಡಿ, ಎಷ್ಟು ಸಮಾಜ ಸುಧಾರಕರು ನಮ್ಮ ಸಿದ್ದು ಅಣ್ಣವ್ರು ಹೇಳ್ದಂಗೆ ಬಸವಣ್ಣವರ ಆದಿಯಾಗಿ, ಗೌತಮ ಬುದ್ಧನ ಆದಿಯಾಗಿ ಇವತ್ತು ಅನೇಕ ಮಹಾ ಸತ್ಪುರುಷರು ಈ ದೇಶದ ಸಮಾಜದಲ್ಲಿರುವಂತಹ ಅನೇಕ ಕಂದಾಚಾರಗಳನ್ನು, ಅಸ್ಪೃಶ್ಯತೆಯ ವಿರುದ್ಧ ಶಿಕ್ಷಣದ ಸಲುವಾಗಿ ಇವತ್ತು ಏನು ಈ ದೇಶದಲ್ಲಿ ಹೋರಾಟ ಮಾಡಿದ್ದಾರೆ. ನಾವೆಲ್ಲ ಪುತ್ಥಳಿಗಳನ್ನು ಕೂಡಿಸುವಂಥ ಒಂದು ಸಂಸ್ಕೃತಿ ಭಾರತದಲ್ಲಿ ಯಾಕಿದೆ ಅಂದರೆ ಎಲ್ಲ ದೇಶನಾಗಿದೆ. ಇಂಗ್ಲೆಂಡ್ನಲ್ಲಿದೆ, ಅಮೇರಿಕಾದಲ್ಲಿದೆ. ಆದರೆ ಭಾರತದಲ್ಲಿ ಇವರೆಲ್ಲ ಯಾಕೆ ಕೂಡಿಸ್ತೀವಿ ಅಂದರೆ, ಶಿವಾಜಿ ಮಹಾರಾಜರಾಗಲಿ, ಮಹಾರಾಣಾ ಪ್ರತಾಪರಾಗಲಿ, ಅಹಿಲಾಬಾಯಿ ಹೋಳ್ಕರ್ ಆಗಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರಾಗಲಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಮೊದಲ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆಗೆದಂಥ ಯಾರು? ಜ್ಯೋತಿಬಾ ಫುಲೆಯವರ ಧರ್ಮಪತ್ನಿ ಸಾವಿತ್ರಿಬಾಯಿ ಫುಲೆ. ಒಂದು ಹೆಣ್ಮಗಳು. ಮೊದಲು ಹೆಣ್ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾರೇ ಸಮಾನತೆ ಹೆಣ್ಮಕ್ಳಿಗೆ ತಂದಿದ್ದರೆ, ಸಂವಿಧಾನದ ಮೂಲಕ ಅಸ್ಪೃಶ್ಯತೆ ವಿರುದ್ಧ ಮೀಸಲಾತಿ ತಂದಿದ್ದರೆ,
ಎಲ್ಲರೂ ಸರಿಸಮಾನವಾಗಿ ಜೀವನ ಮಾಡಬೇಕು ಅನ್ನುವಂತಹ ಕಲ್ಪನೆಯನ್ನು ಅನೇಕರು ಹೊಂದಿದ್ದರು. ಆದರೆ ಅದನ್ನು ಸಂವಿಧಾನದ ಮೂಲಕ ತರುವಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸಿಕ್ಕಿದ್ರಿಂದ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಯಿತು. ಮಹಾತ್ಮ ಫುಲೆ, ಅಹಿಲ್ಯಾಬಾಯಿ ಹೋಳ್ಕರ್ ಒಬ್ಬ ಹಾಲು ಮತದ ಹೆಣ್ಮಗಳು. ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅಂದರೆ ಇಂದೂರಿನ ರಾಣಿ. ಆ ರಾಣಿ ಮೊದಲೆಲ್ಲ ಸತಿ ಸಹಗಮನ ಪದ್ಧತಿ ಇತ್ತು ದೇಶದಲ್ಲಿ. ಗಂಡ ಸತ್ತ ಕೂಡಲೇ ಚಿತೆಗೆ ಹಾರಬೇಕು ಅನ್ನೋಂಥ ಒಂದು ಕೆಟ್ಟ ಸಂಪ್ರದಾಯ ಈ ದೇಶದಾಗಿತ್ತು. ಅದಕ್ಕೆ ಸಾಕಷ್ಟು ಮಂದಿ ಹೋರಾಟ ಮಾಡ್ಕೊಂಡು ಬಂದರು. ರಾಜಾ ರಾಮಮೋಹನ್ ರಾಯರು ಹಿಡಿದು ಅಹಿಲ್ಯಾಬಾಯಿ ಹೋಳ್ಕರ್ ಅನ್ನೋಂಥ ಹೆಣ್ಮಗಳು ಆವಾಗಿನ ಕಾಲನಾಗ ಮಹಾರಾಣಿ ಆಗೋದು ಭಾಳ ಕಷ್ಟ ಇತ್ತು. ಆದರೆ ಅವರ ಮಾವ ಏನದಲ್ಲ, ಅಹಿಲ್ಯಾಬಾಯಿ ಹೋಳ್ಕರರ ಗಂಡ ತೀರ್ಕೊಂಡ ಮೇಲೆ ಯುದ್ಧದಲ್ಲಿ ಅವರು ತೀರಿ ಹೋದ್ಮೇಲೆ ಆ ಮಹಾರಾಜ ಏನು ಮಾಡ್ದ, ಇಲ್ಲ ನನ್ನ ಸೊಸಿ ಭಾಳ ಸಶಕ್ತದಾಳೆ, ನನ್ನ ಸನಾತನ ಧರ್ಮ, ನನ್ನ ದೇಶ ರಕ್ಷಣೆ ಮಾಡುವಂಥ ಹೆಣ್ಮಗಳಿಗೆ ಶಕ್ತಿ ಇದೆ ಅಂತೇಳಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ನ ಮಹಾರಾಣಿ ಮಾಡಿದ್ರು. ಇವತ್ತು ನೀವೇನು ಕಾಶಿಗೆ ಹೋಗ್ತಿರಲ್ಲ, ಕಾಶಿ ವಿಶ್ವನಾಥನ ಗುಡಿ ಏನಿದೆ ಅಲ್ಲ, ಅದು ಯಾರು ಕಟ್ಟಿದ್ದಂದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಈ ದೇಶದಲ್ಲಿ 3,500 ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿದಂಥ ಹೆಣ್ಮಗಳು, ಸತಿ ಸಹಗಮನ ಪದ್ಧತಿಯನ್ನು ತೆಗೆದುಹಾಕಿದಂಥ ಹೆಣ್ಮಗಳು, ಯೌವನದಲ್ಲಿ ಹೆಣ್ಮಗಳು ವಿಧವೆಯಾದರೆ ಮತ್ತೊಂದು ಲಗ್ನ ಆಗಬೇಕು ಅನ್ನೋಂಥ ಕಾನೂನು ಮಾಡಿದಂಥ ಹೆಣ್ಮಗಳು ಯಾರಪ್ಪ ಅಂದರೆ ಅದು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಒಂದು ಹೆಣ್ಮಗಳು 35 ವರ್ಷ ರಾಜ ಆಡಳಿತ ಮಾಡ್ತಾಳೆ. ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳು, ಜ್ಯೋತಿರ್ಲಿಂಗಗಳು, ನೀವು ಹೋಗ್ರಿ ನೀವು ಮಹಾರಾಷ್ಟ್ರಕ್ಕೆ, ಆ ದೇವಸ್ಥಾನದ ಏನು ನಮ್ಮ ಜ್ಯೋತಿರ್ಲಿಂಗ ಅದಾವಲ್ಲ, ಇವತ್ತು ಕಾಶಿಯಲ್ಲಿ ಸಹಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿಯನ್ನು ಕಾಶಿ ವಿಶ್ವನಾಥನ ಗುಡಿ ಮುಂದೆ ಹಿಂಗೆ ಲಿಂಗ ಇಟ್ಕೊಂಡು ಕೂತಂತಾರೆ. ಲಿಂಗ ಹಿಂಗೆ ಹಿಡ್ಕೊಂಡು ಕೂತಂಥ ಹೆಣ್ಮಗಳೇ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಇಂಥ ಹೆಣ್ಮಗಳು ನಮ್ಮ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡಿದಂಥವ್ರು ನಮಗೆಲ್ಲರಿಗೂ ಗುರುತಿರಲಿಲ್ಲ. ನಾವೆಲ್ಲರೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕರಿತಾ ಇದ್ವಿ. ಆ ಹೆಣ್ಣುಮಗಳು ಭಾಳ ಶೂರ ಧೀರ ಹೆಣ್ಮಗಳು. ಆದರೆ ಇತಿಹಾಸದಲ್ಲಿ ನಮ್ಮ ಚೆನ್ನಮ್ಮನ ದಾಖಲೆ ಆಗಿರಲಿಲ್ಲ. ಇವತ್ತು ಭಾರತದಲ್ಲಿ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಅಂದರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬಳೇ ಅಲ್ಲ, ಆ ಹೆಣ್ಮಗಳ ಹಿಂದೆ ತಾಯಿಯ ಮಗನ ಆಗಿದ್ದಂಥ ಸಂಗೊಳ್ಳಿ ರಾಯಣ್ಣ. ಇನ್ನು ಗುರುಗಳು ಕೇಳಿದ ಯಾವ್ಯಾವ ಸಮಾಜದವ್ರು ಇದ್ದರು ಅವ್ರು ದೊಡ್ಡ ಅಂತೇಳಿ. ಒಡ್ಡರ ಬಾಳಣ್ಣ, ಒಡ್ಡರ ಯಲ್ಲಣ್ಣ, ವಾಲ್ಮೀಕಿ ಸಮಾಜದ ಪಂಚಬತ್ತಿ ಬಸಪ್ಪ ನಾಯಕರು, ಮತ್ತು ರೀ ಲಂಬಾಣಿ ಬಂಜಾರ ಸಮಾಜದ ಬಾಳ ನಾಯಕರು, ಯಾದವ್ ಸಮಾಜದವರು, ಉಪ್ಪಾರ ಸಮಾಜದವರು, ಅವರು ಎಲ್ಲರೂ ಕೂಡಿ ಚೆನ್ನಮ್ಮನ ಮುಖಾಂತರ ಭಾರತದಲ್ಲಿ ಪ್ರಥಮ ಒಮ್ಮೊಮ್ಮೆ ಹೆಸರುಗಳು ಏನಾಗ್ತಾವು, ಒಬ್ಬರದ್ದು ಮುಂದೆ ಬರ್ತೈತಿ, ಒಬ್ಬೊಬ್ರದ್ದು ಎಲೆ ಮರೆ ಕಾಯ್ತೀವಲ್ಲ, ಹಂಗೆ ಗುರ್ತಾಗೋದಿಲ್ಲ. ಅವರು ಪಾಪ ಬರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬರೇ ಮಾಡಿದ್ರಲ್ಲ, ಸಂಗೊಳ್ಳಿ ರಾಯಣ್ಣ ಅಂತ ಅದ್ಭುತ ವ್ಯಕ್ತಿ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 ಅವನ ಜನ್ಮ ದಿವಸ. ಜನವರಿ 26 ಅವನಿಗೆ ಗಲ್ಲಿಗೇರಿಸಿದಂಥ ದಿವಸ ನೋಡ್ರಿ. ಹಾಲ ಮತಕ್ಕೆ ಯಾಕೆ ನಾವು ಶ್ರೇಷ್ಠ ಅಂದಾರಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, ಬ್ರಿಟಿಷರು ಗಲ್ಲಿಗೇರಿಸಿದ್ದು ಜನವರಿ 26. ಭಾರತದ ಸಂವಿಧಾನ ಗಣರಾಜ್ಯೋತ್ಸವ ಅಂತೇಳಿ ನಾವು ಸಂವಿಧಾನವನ್ನು ಒಪ್ಪಿಕೊಂಡಂಥ ದಿನ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ. ಅದಕ್ಕೆ ಬಂಧುಗಳೇ, ಎಲ್ಲರೂ ಅವ್ರಿಗೇನು ಜಾತಿ ಮ್ಯಾಗ ಅವ್ರು ಮಾಡಲಿಲ್ಲ.
ಎಲ್ಲ ನೋಡ್ರಿ ಇವತ್ತು ಇಡೀ ನನಗನ್ನಿಸ್ತದೆ ಇಡೀ ರಾಜ್ಯದಲ್ಲೇ ಮದಬಾಯಿ ಇವತ್ತು ಒಂದು ಉದಾಹರಣೆಯಾಗಿ ನಿಂತಿದೆ. ನಾವು ಸಣ್ಣ ಸಮಾಜದವ್ರು ಇದ್ದರೂ ಸಹಿತ ಎಲ್ಲ ಸುಮಾರು 36-37 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಹನಿ ಗೂಡಿದ್ರೆ ಹಳ್ಳ ಅಂತೇಳಿ ಯಾಟಿಗೆ 70-80 ಮನೆ ಅದೋ ಇಲ್ಲಿ. ಅದಕ್ಕೆ ನಾನು ಹೇಳ್ತಿರ್ತೀನಿ ಯಾವಾಗಲೂ, ನಾವು ಬರೀ ಒಂದೇ ಜಾತಿ ಅಂತಲ್ಲ, ನಮ್ಮ ಸಿದ್ದಣ್ಣ ಸಹೋದರರು ನನಗೆ ಎಲ್ಲ ಸಮುದಾಯದವರು ನಾವು ಒಂದಾದರೆ ನಾವು ಬರೀ ಅಷ್ಟೇ ಬೆಳಿಬಾರ್ದು. ನಮಗೆ ಸಿಗುವಂಥ ಒಂದು ರೊಟ್ಟಿಯಲ್ಲಿ ಎಲ್ಲರಿಗೆ ಹಂಚಿ ತಿನ್ನುವಂಥ ಸಮಾಜ ಇವತ್ತು ಪಂಚಮಸಾಲಿ ಸಮಾಜ. ಅದಕ್ಕೆ ಬಂಧುಗಳೇ, ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಎಷ್ಟು ಕಡೆ ಕೂಡ್ಲಕತ್ತವ, ಎಲ್ಲ ಕಡೆ. ಮೊನ್ನೆನೇ ನಾವು ರಾಮದುರ್ಗ ತಾಲೂಕಿನಲ್ಲಿ ಕುನ್ನಾಳ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದೀವಿ. ಇವತ್ತು ಮದಬಾಯಿಯಲ್ಲಿ ನಾವೆಲ್ಲರಿಗೂ ಅವರು ಪ್ರೇರಣೆ ಆಗಿರಬೇಕು ಅಂತ ಕಾರಣದಿಂದ ಈ ಕೆಲಸ ಇವತ್ತು ಚೆನ್ನಮ್ಮನ ಮೂರ್ತಿಗಳು ಎಲ್ಲೆಲ್ಲಿ ಒಂದು ಕಾಣಿಸ್ತಿದ್ದು. ನಮ್ಮ ಭಗೀರಥ ಉಪ್ಪಾರ ಸಮಾಜದ ಪೂಜ್ಯರು ಹೇಳದಂತೆ ಇವತ್ತು ಕೂಡಲ ಸಂಗಮದ ನಮ್ಮ ಸ್ವಾಮಿಗಳು ಇವತ್ತೇನು ಮೀಸಲಾತಿ ಅಥವಾ ಸಮಾಜವನ್ನು ಒಕ್ಕಟ್ಟು ಮಾಡಬೇಕತ್ತೇನು ಹಗಲು ರಾತ್ರಿ ಅವರು ಮೇಲೆ ಜಡ್ಡಿಗೆ ಬೀಳ್ತೀನಿ, ಅವ್ರು ಒಮ್ಮೆನೂ ಜಡ್ಡಿಗೆ ಬಿದ್ದಿದ್ದು ಗುಳಿಗೆ ತೊಗೊಂಡಿದ್ದು ನೋಡೇ ಇಲ್ಲ. ಒಮ್ಮೆ ಕೊಸಕ್ಕತ್ತು ಕೆಮ್ಮೆ ಇಲ್ಲ. ಮತ್ತು ಅವು ಏನು ಅದು ನಾವು ಪಾದಯಾತ್ರೆ ಮಾಡ್ಯಾಕ ಕರೋನಾ ಇತ್ತು ಅವಾಗ, ಏನು ನಾವೆಲ್ಲ ಮಾರಿಗೆಲ್ಲ ಹಚ್ಕೊಂಡು ಅಡ್ಡಾಡ್ತಿದ್ವಿ. ಅವ್ರು ಹಾಗೇ ದುಡ್ದವ್ರು ಅನ್ಬೇಕು. ಆಸ್ತಿ ಯಾರು ತೊಗೋತಾರೆ, ಯಾರು ಬಿಡ್ತಾರೆ, ಅದ್ರ ಏನು ಆಸ್ತಿಯನ್ನು ಸತ್ತ ಮ್ಯಾಗ ನಮ್ಮದು ಗೋರ್ಯಾಗ ಇಡ್ತಾರೇನು? ಯಾರೋ ಕೊಟ್ಟಿದ್ದ ಆಸ್ತಿ ಯಾರೋ ಕುಟುಂಬದವ್ರು ಮಾಡ್ಯ ನಮ್ಮ ದರ್ಯಪ್ಪಣ್ಣವ್ರು ಹೇಳಿದ್ರಲ್ಲ, ಅದು ಅದರಿಂದ ನಾವೇನು ತಲೆ ಕೆಡಿಸೋದು ಬೇಡ. ಸಾಧುಗ ಸಂತುಗ ಆಸ್ತಿ ವ್ಯಾಮೋಹನ ಇರಬಾರ್ದು. ಯಾಕಂದ್ರೆ ನಾವು ಸಿದ್ದೇಶ್ವರ ಅಪ್ಪರು ನೋಡಿವಲ್ಲ, ನಾವು ಸಮೀಪದಿಂದ ಬಿಜಾಪುರನಾಗ ಕಿಸೆಗಿದ್ದ ಇರಲಾರ್ದಂಥ ಒಬ್ಬ ಸಂತ, ಕಿಸೆನೇ ಇರಲಿಲ್ಲ ಅವ್ರಿಗೆ. ಮತ್ತು ಎಲ್ಲರಿಗೆ ತೂತು ಬಿತ್ತಂದ್ರೆ ಅದನ್ನು ಚೇಂಜ್ ಮಾಡ್ತಿದ್ದಿಲ್ಲ ಅವರು. ತಾವೇ ಸ್ವಂತ ಸೂಜಿ ದಾರ ತೊಗೊಂಡು ಒಂದು ಹೊಲಿದು, ಯಾಕೆ ನಾವು ಕೇಳಿದ್ರೆ ಇಲ್ಲರಪ್ಪ ಅವರೊಂದು ಎಲ್ಲ ಚಪ್ಪಲ್ ಸಹಿತ ಇಲ್ಲ. ಎದಕ್ಕೆ ರೀ, ಎಷ್ಟು ದಿವಸ ಬರ್ತೈತೆ ನಮಗೆ ಎದಕ್ಕೆ ಬೇಕು? ನಾವು ಸ್ವಂತ ಕಾರ್ ತೊಗೊಳ್ಳಿಲ್ಲ ಸಿದ್ದೇಶ್ವರಪ್ಪರು. ಯಾರಿಗೆ ಭಕ್ತರಿಗೆ ನಾನು ಕರ್ಕೊಂಡು ಹೋಗ್ಬೇಕಾಗಿರ್ತದೆ ಕರ್ಕೊಂಡು ಹೋಗ್ತಾರೆ. ಇಲ್ಕಂದ್ರೆ ನಾನು ಇಲ್ಲಿ ಆಶ್ರಮದಾಗ, ಇಲ್ಕಂದ್ರೆ ಏನು ಮಾಡ್ತಿದ್ರು ಅವರು, ಯಾರೋ ಒಂದು ಕಾರ್ಯಕ್ರಮಕ್ಕೆ ಹೇಳಿದಾರೆ ತಿಳ್ಕೊರಿ, 5 ಗಂಟೆಗೆ ಬರ್ಬೇಕ್ರಪ್ಪ ಅಂತೇಳಿ. ಅವ್ರು 4:00 ತನಕ ಬರಲಿಲ್ಲ, ಸ್ವತಃ ನಡ್ಕೋತ ಹೊಂಟ್ಬಿಟ್ಟವ್ರು ಆ ಕಾರ್ಯಕ್ರಮಕ್ಕೆ. ಇಡೀ ನೋಡ್ರಿ ಅವ್ರು ಲಿಂಗೈಕ್ಯರಾದಾಗ 25-30 ಲಕ್ಷ ಜನ ಸೇರಿದ್ರಲ್ಲ. ಸಂತರಿಗೆ ಇವತ್ತಮ್ಮ ಭಗೀರಥ ಸ್ವಾಮೀಜಿಯವ್ರು ಹೇಳಿದ್ರಲ್ಲ, ನಮ್ಮ ಕೂಡಲ ಸಂಗಮದವ್ರಿಗೂ ಏನೂ ಇಲ್ಲ ಅಲ್ಲಿ. ಆ ಮಠದಾಗ ಏನು ಸುಡುಗಾಡು ಇರಲಿಲ್ಲ. ಆ ಪಂಕ ಹೆಂಗೆ ತಿರುಗ್ತಿತ್ತು, ಗರ್ರ ಗುರ್ರ. ಆ ಸ್ಪ್ರಿಂಗ್ ಹೋದು ಒಂದು ಸೋಫಾ ಎತ್ತರಿ ಸಿದ್ದೋಣ, ಹಿಂಗೆ ಕೂತ್ರೆ ತೆಗನಾಗೆ ಕುಂಡಿರ್ಬೇಕು, ಹೇಳಬೇಕಾದ್ರೆ ಇಬ್ಬರು ಬಂದು ಎಬ್ಬಿಸ್ಬೇಕು. ನಾನೇ ಒಮ್ಮೆ ಹೋದಾಗ ನೋಡಿ, ನಾನೇ ಸೋಫಾ ಸೆಟ್ ಕೊಟ್ಟು ಕಳಿಸಿದೆ ಅವರಿಗೆ. ತೀರಾ ಏನು ಮಾನವ ನೋಡ್ರಿ, ಡೈನಿಂಗ್ ಟೇಬಲ್ ಇಲ್ಲ, ಚಲೋ ಕಾಟ್ ಇಲ್ಲ, ಒಳಗೆ AC ಇಲ್ಲ, ಮಚ್ಚದ ಹಣ್ಣಿನೂ ತೂತು ಬಿದ್ದಾವು, ಆ ತೂತದಂದು ಆಯ್ತು ಸೊಳ್ಳೆ ಹೋಗ್ತಾವು. ಇಂಥ ಸ್ವಾಮಿಗಳು ಇವ್ರನ್ನ ಇವತ್ತು ಉಚ್ಚಾಟನೆ ಮಾಡ್ಯಾರ. ಈ ಉಚ್ಚಾಟನೆ ಮಾಡೋರು ಸೊಂಡಿ ನೋಡ್ರಿ ಸ್ವಲ್ಪ ಹೆಂಗದವು. ಯಾರನ್ನು ಉಚ್ಚಾಟನೆ ಮಾಡ್ತೀರಿ? ಜಗದ್ಗುರುಗಳನ್ನ ಪೂಜ್ಯರನ್ನೇ ಅಂದ್ರೆ ಉಚ್ಚಾಟನೆ ಮಾಡ್ಲಿಕ್ಕಾಗ್ತದ? ಭಕ್ತರವ್ರು ಏನಿರ್ತಾರೆ, ಅವ್ರು ಏನು ಅದೇ ಭಕ್ತರೇ ಆಸ್ತಿ, ಅದೇ ಉತ್ತಾರೆ, ಅದೇ ಹಕ್ಕರೆಷ್ಟ್ರ, ಅದೇ ಸಬರೆಷ್ಟ್ರ. ನೀವೇನು ಕೂತಿರಲ್ಲ, ಎಲ್ಲ ಗುರುಗಳಿಗೆ ಯಾರಪ್ಪ ಉತ್ತಾರಿಗಳು ಅಂದ್ರೆ ನೀವೇ. ಅವ್ರಿಗೇನಾಯ್ತು, ಈಗ ನಿಮ್ಮ ಮನೆಗೆ ಯಾರು ಮನೆಗೆ ಬಂದರೆ ನಾವು ಊಟ ಪ್ರಸಾದ ಕೊಡೋದಿಲ್ಲ, ಕರ್ಕೊಂಡು ಹೋಗ್ತೀರಿ, ಪಾದ ಪೂಜೆ ಮಾಡ್ತೀರಿ, 101 ರೂಪಾಯಿ ಇಡ್ತೀರಿ, ಮತ್ತು ಊಟ ಮಾಡಿಸಿ ಕಳಿಸ್ತೀರಿ. ಈ ಮೂರ್ಖರಿಗೆ ಸಮಾಜ ಕಟ್ಟುವಂಥ ಒಬ್ಬ ಸ್ವಾಮೀಜಿಗಳು. ಇವತ್ತು ಉಪ್ಪಾರ ಸಮಾಜ, ಹಾಲಮತ ಸಮಾಜ. ಒಮ್ಮೆ ನಾನು ಹಾಲಮತ ಸಮಾಜದ ಗುರುಗಳು ಪಾದಯಾತ್ರೆ ಮಾಡ್ಲಕತ್ತಿದ್ರು ಹಾವೇರಿ ಬಳಿ.
ನನಗೆ ಹೇಳಿದ್ರು, ಇಲ್ಲ ಗುರುಗಳದ್ದು ಇಲ್ಲೇ ಪಾದಯಾತ್ರೆ ಹೊಂಟೈತೆ. ನಾವು ಹೋದೆ, ಇಟ್ಟು ಖುಷಿ ಪಟ್ರು ಅವರು. ಬಸನಗೌಡ್ರು ಬಂದ, ಬರ್ರಿ ಅಂತೇಳಿ. ನೀನೇ ನೋಡಪ್ಪ ಬಸನಗೌಡ್ರ ಮೊದಲು ಹಾಲು ಮತ್ತಕ್ಕೆ ಎಷ್ಟು ಕೊಡ್ಬೇಕತ್ತು ಹೋರಾಟ ಮಾಡಿದವ ನೀನೇ ವಿಧಾನಸಭೆದಾಗ ಅಂತ ಹೇಳಿ ನನಗೆ ಕಂಬಳಿ ಹಾಕಿ ಕುರಿ ಮ್ಯಾಗಿಟ್ಟು ಫೋಟೋ ತೆಗೆಸಿದ್ರು. ಅದಕ್ಕೆ ಬಂಧುಗಳೇ, ನಾವು ಒಂದೇ ಸಮಾಜದ ಪರವಾಗಿ ಹೋರಾಟ ಮಾಡಲಿ ವಿಧಾನಸಭೆಯಲ್ಲಿ. ಸಿದ್ದಣ್ಣವರಾಗಲಿ ನಾವಾಗಲಿ ಎಲ್ಲ ಸಮಾಜಕ್ಕೆ ಮೀಸಲಾತಿ. ಅವ್ರವ್ರಿಗೆ ಏನು ಉಪರ ಸಮಾಜದ ಕಸ್ಕೋಬಾರ್ದು, ಹಾಲು ಮತ ಸಮಾಜ ಕಸ್ಕೋಬಾರ್ದು. 2Aದಾಗ ಹೋದ್ರೆ ಉಪ್ಪಾರ ಸಮಾಜಕ್ಕೆ ಅನ್ಯಾಯ ಆಗ್ತದೆ, ಹಾಲು ಮತ ಸಮಾಜಕ್ಕೆ ಅನ್ಯಾಯ ಆಗ್ತದೆ. 104 ಜಾತಿ ಅದಾವೆ. ಎಲ್ಲಿ 2Aದಾಗ ಅಲ್ಲಿ ಹೋದ್ರೆ ನಮಗೆ ತೊಂದರೆ ಆಗ್ತದೆ ಅಂತೇಳಿ ಅದರಿಂದ ಹೊರಗೆ ಬಂದು ನಾವು ಬೇರೆ ಸಪ್ರೇಟ್ 2C 2D ಮಾಡ್ಕೊಂಡಿವಿ. ಸುಮ್ಮನೆ ಬೋಗಸ್ ಭಾಷಣ ಮಾಡೋದ್ರಿಂದ 2A ಕೂರಿಸ್ತೀನಿ. ನಾವು ಮತ್ತೊಂದು ಸಮಾಜದ ರೊಟ್ಟಿ ಕಸುವಂಥ ಸಮಾಜ ಪಂಚಮಸಾಲಿ ಸಮಾಜ ಅಲ್ಲ. ಯಾರು ಅಸಂವಿಧಾನಾತ್ಮಕವಾಗಿ ಇವತ್ತು ಮೀಸಲಾತಿ ತಗೊಂಡಾರಲ್ಲ ಅದನ್ನು ನಮಗೆ ಹಂಚಿಕೊಡ್ರಿ ಅಂದೀವಿ. ಮೀಸಲಾತಿ ವಿಚಾರ ಬಂದಾಗ, ವಾಲ್ಮೀಕಿ ಸಮಾಜದ ವಿಚಾರ ಬಂದಾಗ ನಾನು ವಿಧಾನಸಭೆಯಲ್ಲಿ 7% ಮಾಡಬೇಕನ್ನೋ ನಾವೇ ಹೋರಾಟ ಮಾಡಿದವರು. ಹಾಲು ಮತಕ್ಕೆ ನ್ಯಾಯ ಕೊಡ್ರಿ ಅಂದವ್ರು ನಾವೇ ಹೋರಾಟ ಮಾಡಿದ್ದೀವಿ. ನಾವು ಬರೀ ಪಂಚಮಸಾಲಿಗಳು ಅಟ್ಟೆ ಸೇರಲಿಲ್ಲ. ಸಿದ್ದಣ್ಣವರು ನಾವು ಎಲ್ಲ ಅಮಿತ್ ಶಾ ಅವ್ರು ಕರೆಸಿದ್ರು ನಮ್ಮ ದಿಲ್ಲಿಗೆ. ನನ್ನ ರಾತ್ರಿ 2 ತನಕ ಚರ್ಚೆ ಆಯ್ತು ಅಮಿತ್ ಶಾ ಅವ್ರ ಜೋಡ. ನಡ್ಡಾ ಅವರಿದ್ದರು, ಅಮಿತ್ ಶಾ ಅವರಿದ್ದರು, ಅವತ್ತು ಕಟೀಲ್ ಅವರಿದ್ದರು. ಅವ್ರು ಹೇಳಿದ್ರು ಅಮಿತ್ ಶಾ ಅವ್ರು, ನೋಡ್ರು ದೇಖೋ ಪಾಟೀಲ್ 2A ಮೇ ಬಹುತ್ ಪಿಚಡಾ ವರ್ಗ ಹೈ. ಅಂದರೆ ಹಿಂದುಳಿದ ವರ್ಗದವ್ರು ಭಾಳ ಜನ ಅದಾರಲ್ಲಿ. ಅಲ್ಲಿ ಹಾಲು ಮತ ಅದ, ಉಪಾರ ಸಮಾಜ ಅದ, ಬೋವಿ ಒಟ್ರ ಸಮಾಜ, ಕೆಲವೊಂದು 2A ಅನ್ನೋದಾವು. ಅವರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ನಿಮಗೊಂದು ಬೇರೆ ಪರ್ಯಾಯ ಅಷ್ಟೇ ಅರ್ಹತೆ ಇದ್ದಂಥ ಒಂದು ಮೀಸಲಾತಿ ನಾವು ಕೊಡ್ತೀವಿ. ನೀವು ಒಕ್ಕಲಿಗರಿಗೆ, ಲಿಂಗಾಯತರ, ಬರೀ ನಮ್ಮ ಲಿಂಗಾಯತರ ಗಟ್ಟೆ ಕೊಟ್ಟಿಲ್ಲ. ಎಲ್ಲಿ 2Aದಾಗಿರುವಂಥ ಲಿಂಗಾಯತರು ಬಿಟ್ಟು ಉಳ್ಕಿದವರು ಅದರ ದೀಕ್ಷೆ ಲಿಂಗಾಯತರು. ಈ ಕಡೆ ಏನತ್ತಾರೆ ಅವರಿಗೆ ನಮ್ಮ ಆದಿ ಬಣಿಜ್ಗಾರ ಅಂತ ಕರೀತಾರೆ. ಅವರಿಗೆ ಮರಾಠ ಸಮಾಜ, ಜೈನ್ ಸಮಾಜ, ಕ್ರಿಶ್ಚಿಯನ್ ಸಮಾಜ 7% ಏನು ಕೊಟ್ಟಾರಲ್ಲ, ಮರಾಠ ಸಮಾಜಕ್ಕೂ ಕೊಡ್ಸೀವಿ. ಯಾಕಂದ್ರೆ ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ದರೆ ಇವತ್ತು ಭಾರತ ಆಗಿರ್ತಿರ್ಲಿಲ್ಲ. ನಮ್ಮ ಹಣೆ ಮ್ಯಾಗ ಕುಂಕುಮ, ವಿಭೂತಿ, ಭಂಡಾರ ಏನಾರು ಉಳಿದಿದ್ರೆ ದಕ್ಷಿಣ ಭಾರತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಮರಾಠ. ಇವತ್ತು ಭಗೀರಥರು ಶಿವನ ಇದರಿಂದ ಜಟಾಯುದಿಂದ ಗಂಗೆಯನ್ನು ತೊಗೊಂಡು ಬಂದರು ಭೂಮಿಗೆ. ಅವ್ರೇನಾರು ಎಂದರೆ ಬರೀ ಉಪ್ಪಾರ ಸಮಾಜಕ್ಕೆ ಅಟ್ಟೆ ನೀರು ಬರಲಿ, ಉಳ್ಕಿದವ್ರು ಬರಬೇಡತ್ತೇನೋ ಮಾಡಿದ್ರೇನು. ಇವತ್ತು ಗಂಗೆ ಹರಿದೇ ಇದ್ದಿದ್ರೆ, ಗಂಗಾ ನದಿ ಎಷ್ಟು ಪವಿತ್ರ ಅಂದ್ರೆ, ಮಹರ್ಷಿ ಭಗೀರಥರು ಹೊತ್ತೇನು ತಪಸ್ಸು ಮಾಡಿದ್ರು, ಕಠೋರ ತಪಸ್ಸು. ಆ ತಪಸ್ಸು ಕೆಡಿಸ್ಬೇಕಂತೇಳಿ ಎಷ್ಟು ರೀತಿ ತೊಂದರೆ ಕೊಟ್ಟರು ಅವ್ರಿಗೆ. ಈಗ ಹೆಂಗೆ ಸ್ವಾಮಿಗಳು ಕೊಡ್ಲಕ್ಕತ್ತಾರಲ್ಲ, ಇದೇನು ಕಡಿಮೆ ಬಿಡ್ರಿ, ಇದೇನು ಆಗೋದು. ಭಗೀರಥರು ಕೊಟ್ಟಂಥ ತೊಂದರೆ ನೋಡಿಬಿಟ್ಟು ದೇವರೇ ತೊಂದರೆ ಕೊಡ್ತಾನೆ. ಯಾಕಂದ್ರೆ ಪರೀಕ್ಷೆ ಮಾಡಿ ಎಕ್ಸಾಮ್ ಮಾಡಬೇಕಲ್ಲ. ಅವಾಗ ತೊಂದರೆ ಕೊಟ್ಟಾಗ ಒಂದೇ ಒಂದು ಬೇಡದ್ರು ಮಹರ್ಷಿ ಭಗೀರಥರು, ಏನಪ್ಪ ಅಂದ್ರೆ ನಿನ್ನ ಜಟದಲ್ಲಿರುವಂಥ ಗಂಗೆಯನ್ನು ಭೂಮಿಗೆ ಹರಿಸು. ಆ ಭಗೀರಥರ ತಪಸ್ಸಿನ ಪುಣ್ಯದಿಂದ ಗಂಗಾ ನದಿ ಭೂಮಿಗೆ ಹರಿದಳು. ಸಿಕ್ಕಾಪಟ್ಟೆ ಹರಿಲಾಕತ್ತಳು ಗಂಗಾ ನದಿ. ಕಂಟ್ರೋಲ್ ಆಗಲಿಲ್ಲ, ಎಲ್ಲ ಕಿತ್ಕೊಂಡು ಹೊಂಟು. ಬರೀ ನೀವು 5 HP ಮೋಟ್ರ್ ಹಚ್ಚಿದ್ರೆ ಒಟ್ಟುಗಳು ಹೆಂಗೆ ಕಿತ್ಕಿದ್ದು ಹೋಗ್ತಿರ್ತದಲ್ಲ. ಗಂಗಾ ನದಿ ಶಿವನ ಇದರಿಂದ ಬೀಳಾಗ ಕಡೆಗೆ ಭಗೀರಥರು ಪ್ರಾರ್ಥನೆ ಮಾಡಿಕೊಂಡ್ರು, ನೀ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೊ ಅಂದಾಗ ಶಿವ ಅದನ್ನು ತಿರುಬನಾಗ ಹಿಂಗೆ ಕಟ್ಕೋತಾನೆ, ಗಂಗೆಯನ್ನು ಕಟ್ಕೊಂಡು ಬಿಡ್ತಾನೆ. ಗಂಗಾ ನದಿ ಈ ದೇಶನಾಗ ಯಾಕೆ ಪವಿತ್ರ ಐತಂದರೆ ಎಷ್ಟು ದಿವಸ ಇಟ್ಟರು ಅದರೊಳಗೆ ಹುಳ ಆಗೋದಿಲ್ಲ. ನಮ್ಮ ಹಿಂದಿನ ರಾಜ ಮಹಾರಾಜರು ವಿದೇಶಕ್ಕೆ, ಇಂಗ್ಲೆಂಡ್ಗೆ ಎಲ್ಲರೂ ವಿದೇಶಕ್ಕೆ ಹೋಗ್ತಿದ್ರು. ಅವಾಗ ದೊಡ್ಡ ನೀವು ಹೋಗ್ರಿ ರಾಜಸ್ಥಾನದಾಗ ದೊಡ್ಡ ಇಂತಿಂಥ ಹಂಡೆ ಅದಾವೆ. ಆ ಹಡಗದಾಗ ಹಾಕ್ಕೊಂಡು ಗಂಗಾ ನದಿ ತುಂಬ್ಕೊಂಡು ಅವರು ಹೋಗಿ ಬರುತ್ತಾನೆ. ನೀರಾಗಲೇ ತ ಗಂಗಾ ನದಿ ಹೋಯ್ತಿದ್ರು. ಇಂಥ ಸತ್ಪುರುಷರು ಮಾಡಿದ್ದ ಫಲದಿಂದ ನಾವೆಲ್ಲರೂ ಬಂಧುಗಳೇ ಇವತ್ತು ಜೀವನ ಮಾಡ್ತಾಯಿದ್ದೀವಿ.
ಮೀಸಲಾತಿ ಹೋರಾಟ ನಡೀದೇ ಇದು. ಇನ್ನಾಗ ನಮ್ಮ ಒಬ್ಬರು ಮುತ್ತಿಯವ್ರು ಬಂದಿದ್ರಲ್ಲ, ಮಾಲಿಂಗಪುರ ತಾಲೂಕು ಆಗ್ಬೇಕಂತ 4 ವರ್ಷದಿಂದ ಕೂತೀವಿ ಅಂತೇಳಿ. ಮೊನ್ನೆ ನಮ್ಮ ಮಾದಿಗ ಸಮಾಜದವ್ರು ನಾನು ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ದರು. ನಾವು ವಿಧಾನಸಭೆ ಒಳಗೆ ಕೇಳಿದ್ದೆ ಸಿದ್ದರಾಮಯ್ಯನವ್ರಿಗೆ, ಅಲ್ರಿ ಒಳ ಮೀಸಲಾತಿ ಹಿಂದೆ ನಮ್ಮವ್ರು ಕೊಟ್ಟಾರ, ಯಾವ್ಯಾವ ಸಮಾಜದ ಎಷ್ಟು ನ್ಯಾಯ ಐತಿ ಅವ್ರು ಕೊಟ್ಟು ಬಿಡ್ರಿ ಅಂತ ಹೇಳಿದೆ. ಅದಕ್ಕೂ ಸ್ವಲ್ಪ ಅಲ್ಲಿ ವಿರೋಧ ಆಯಿತು. 1-2-3 ಮಂದಿ ನನ್ನ ಮ್ಯಾಗೆ ಜಿಗಿದಾಡಿದ್ರು. ಏನು ಹೇಳಿದೆ, ನೀ ಯಾಕೆ ನಮ್ಮ ಸಮಾಜದ್ದು ಮೀಸಲಾತಿಯಾಗಿ ಮಾತಾಡ್ತಿತ್ತು ಒಬ್ಬ ಅಂದ. ನಾ ಹೇಳಿದೆ, ನಿಮ್ಮ ಸಮಾಜದವರು ನಾನು ಊಟ ಹಾಕಿರ್ತೆ, ನಾ MLA ಆಗಿನಪ್ಪ ಆತನ. ಈ ಬಿಜಾಪುರ ನಗರನಾಗ ಒಂದು 12-15 ಸಾವಿರ ಉಪ್ಪಾರ ಸಮಾಜದವ್ರು ಅದಾರ ನಮ್ಮಲ್ಲಿ. ನಾನು ಅಲ್ಲಿ ಮಹರ್ಷಿ ಭಗೀರಥಿ ಮಾರ್ಗ ಅಂತೇಳಿ ಒಂದು ರಸ್ತೆಗೆ ಹೆಸರಿಟ್ಟು ಎಲ್ಲ ಸಮಾಜದವ್ರ ಹೆಸರಲ್ಲಿ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾರ್ಗ, ಸಂತ ಕನಕದಾಸ ಮಾರ್ಗ, ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಮಾರ್ಗ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಗ, ಯಾರ್ಯಾರು ದೇಶಕ್ಕೆ ದುಡ್ದಾರ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್ ಹಿಡಿದು ವೀರ ಸಾವರ್ಕರ್ ಹಿಡಿದು ಎಲ್ಲರ ಹೆಸರು ಇಟ್ಟಿದ್ದೀವಿ. ಕಾರಣ ಅಂದರೆ ಅವರೆಲ್ಲರೂ ನಮಗೆ ಆದರ್ಶ ಇರೋದ್ರಿಂದ ನಾ ಇಷ್ಟೇ ಹೇಳ್ತೀನಿ, ನಾವೆಲ್ಲ ಒಂದಾಗಿ ಇವತ್ತೇನು ಗುರುಗಳ ಪೀಠದಿಂದ ದಯವಿಟ್ಟು ಯಾರು ಏನು ಮ್ಯಾಗ ಉಚ್ಚಾಟನೆ ಮಾಡ್ಯಾರ ಅನ್ಬೇಡ್ರಿ. ಆ ಉಚ್ಚಾಟನೆ ಮಾಡೋ ಪವರೇ ಅವ್ರಿಗಿಲ್ಲ. ಉಚ್ಚಾಟನೆ ಮಾಡೋ ಪವರ್ ನಿಮಗೈತಿ. ಅಂಥದ್ದೇನು ಕೆಟ್ಟ ಕೆಲಸ ಏನು ಮಾಡ್ಯಲ್ಲ, ಸಮಾಜ ಕೂಡಿಸೋ ಕೆಲಸ ಮಾಡ್ಯಾರ. ಅದಕ್ಕೆ ನಾ ಹೇಳಿದೆ, ಅವ್ರೇನೋ ಆಸ್ತಿ ಇನ್ನಾಗ ನಮ್ಮ ದರಪ್ಪಣ್ಣ ಹೇಳ್ಯಾರ ಅದ್ರ ಬಗ್ಗೆ ಎಲ್ಲ ಆಸ್ತಿ ಹೆಂಗೆ ಹೊಡೆದಾರ ಅನ್ನೋದು. ಮತ್ತು ನಾ ಅದನ್ನು ರಿಪೀಟ್ ಮಾಡೋದಿಲ್ಲ. ಅವಾಗ ಹೇಳಿದೆ ಗುರುಗಳಿಗೆ, ನಾವು ಸಿದ್ದಣ್ಣವ್ರು ಎಲ್ಲರೂ ಕೂಡ ಹೇಳಿದೆವು, ನೋಡ್ರಿ ಅದು ಏನು ಅಲ್ಲಿ ಏನೈತಿ, 4 ಎಕರೆ ಐತೆ, ಅದ್ರಾಗ ಒಂದು ಗಿಲ ಇಲ್ಲಾರ್ದೊಂದು ಗೋಡೌನ್ ಐತೆ, ಚರಕ್ಕೊಂಡು ಅಂತಂದ್ರೆ ಪನ್ನೆಲ್ಲಂಗೈತೆ, ಬಿಟ್ಬಿಡ್ರಿ, ಯಾಕೆ ಸುಮ್ಮನೆ ತಿಳಿ ಕೆಡ್ಸೋಣ್ರಿ. ಮತ್ತೊಂದು ಮಠ ಕಟ್ಟೋಣ. ಹೆಂಗೆ ಮಠ ಕಟ್ಟೋಣಂದ್ರೆ, ಹೆಂಗೆ ನಾವು ಆದರ್ಶ ಆಗ್ಬೇಕಂದ್ರೆ ದರ್ಯಪ್ಪಣ್ಣವ್ರು ಹೇಳ್ದಂಗೆ, ಸಿದ್ದಣ್ಣ ಸೌದಿಯವ್ರು ಹೇಳ್ದಂಗೆ, ನಮ್ಮ ಇನ್ನಾಗ ಮಾತಾಡಿದ್ರಲ್ಲ ನಮ್ಮ ಸಿದ್ದು ಅಣ್ಣ, ಅವರು ಕೊನ್ನೂರ್ನೇ ಸಿದ್ದು ಅಣ್ಣನೆಲ್ಲ, ಇಬ್ಬರು ಸಿದ್ದು ಅಣ್ಣಗಳೇ. ಅದಕ್ಕೆ ಎಂಥದ್ದು ಕಟ್ಟಬೇಕಪ್ಪ. ನಾ ಏನು ಹೇಳಿದೆ, ನೋಡ್ರಿ ಗುರುಗಳ, ನಿಮಗೆ ಗೀಸಿ ಕಟ್ಟಿ ದೊಡ್ಡದು ನಾವೇನು ಕಟ್ಟೋದಿಲ್ಲ, ಪಟ್ಟಿರ ಸುಮ್ಮ ಒಂದು ಗುಡ್ಸ್ಲ ಕಟ್ತೀವಿ. ಎಲ್ಲಿ ಕಿತ್ತೂರು ಬೈಲಿ ಒಂದು 4 ಎಕರೆ ತೊಗೊಂಡಿವಿ. ಅಲ್ಲೊಂದು ನಾ ಏನು ಐಡಿಯಾ ಕೊಟ್ಟಿನಿ ಅವ್ರಿಗೆ ಅಂದ್ರೆ, 1,000 ಮಕ್ಕಳು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ ಆಗ್ತಾವೆ ಧಾರವಾಡದಾಗ. ನಾವು ನೋಡ್ತಿರ್ತೀವಿ, ನಮ್ಮ ಬಿಜಾಪುರನಾಗ ನೋಡ್ತಿರ್ತೀವಿ. ನಾವು ಚಾಣಕ್ಯತ್ತು ಒಂದು ಬಿಜಾಪುರನಾಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಂಥ ಒಬ್ಬರು ಬಿರಾದಾರ್ ಸರ್ ಇರ್ತದಾರ. ಸಾವಿರಾರು ಮಕ್ಕಳು ಬರ್ತಾರಲ್ಲಿ. ಆ ಬಡವರು ಅವ್ರ ಪರಿಸ್ಥಿತಿ ಹೆಂಗಿರ್ತೈತಿ, ಬಡತನ ಅನ್ನುವಂಥದ್ದು ನಾವು ಸಣ್ಣವರಿದ್ದಾಗ ನೋಡಿದ್ದು ಬಡತನನು, ಈಗಿನ ಬಡತನ ಹೆಂಗೈತಂದ್ರೆ, ಆ ಪೊಲೀಸ್ ಆಗ್ಬೇಕಂತ ಬರ್ತಾರೆ, PSI ಆಗ್ಬೇಕಂತ ಬರ್ತಾರೆ, IAS ಆಗ್ಬೇಕಂತ ಬರ್ತಾರೆ, IPS ಆಗ್ಬೇಕಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಲುವಾಗಿ ಆ ಕೋಚಿಂಗ್ ಕ್ಲಾಸಿಗೆ ಬರೋಂಥ ಹುಡುಗರು ಬಿಜಾಪುರನಾಗ ಎಲ್ಲರೇ ಗಣಪತಿ ಪ್ರಸಾದ ಐತಂದ್ರೆ 1000 ಗಟ್ಟಲೆ ಹುಡುಗರು ಪಾಳೆ ಹಚ್ಚಿರ್ತಾರೆ. ದೇವಿ ಶ್ರಾವಣ 1000 ಗಟ್ಟಲೆ ಬರ್ತಾರೆ ಹುಡುಗರು. ಎಲ್ಲಿರ್ತೈತೆ ಅವ್ರಿಗೆ ಹೆಂಗೆ ಗುರ್ತಾಗ್ತೈತೆ ಗೊತ್ತಿಲ್ಲ. ಇವತ್ತು ಪ್ರಸಾದ ಐತಿ ಅಂದ್ರೆ ಅಷ್ಟು ಬಡತನ ಇದ್ದಲ್ಲಿ ಅಲ್ಲಿ ಬರ್ತಾರಲ್ಲ. ಧಾರವಾಡಕ್ಕೆ ಎಷ್ಟು ನೋಡ್ರಿ, ಒಂದು ಧಾರವಾಡ ಒಂದು ಏರಿಯಾನೇ ಐತಿ ಕಾಂಪಿಟೇಷನ್ ಏನೋ ಇದು ಕೋಚಿಂಗ್ ಕ್ಲಾಸ್ ಅದವ್ರದ್ದು. ಅಲ್ಲಿ ನೋಡ್ತೀವಿ ಬರೀ ಎಲ್ಲ ಹೋಟೆಲ್ಗಳು ರೂಮ್ಗಳು ಬರೀ ಇದೇ ಇರ್ತದೆ. ಅದಕ್ಕೆ ನಾ ಹೇಳಿದೆ, 1,000 ಮಕ್ಕಳಿಗೆ ಒಂದು ಒಳ್ಳೆ ಲೈಬ್ರರಿ, 1,000 ಮಕ್ಕಳು ಇರ್ಲಕ್ಕೆ ಹಾಸ್ಟೆಲು, ಪ್ರಸಾದ ವ್ಯವಸ್ಥೆ, 50% ಪಂಚಮಸಾಲಿ ಸಮಾಜ, 50%ನಾಗ ಉಪ್ಪಾರರು, ಹಾಲಮತ ಸಮಾಜ, ದಲಿತರು, ಹಿಂದುಳಿದವರು, ಯಾರ್ಯಾರು ರೈಟ್ ಅದಾರೋ, ಲೆಫ್ಟ್ ಅದಾರೋ, ಬಂಜಾರ ಅದಾರೋ, ಯಾರು ನಿಜವಾಗಿ ಬಡ ಮಕ್ಕಳು ಅದಾರೋ ಎಲ್ಲರೂ ಕೂಡಿ ಒಂದೇ ಟೈಮ್ನಾಗ ಅನ್ನ ಊಟ ಮಾಡೋದು, ಪ್ರಸಾದ ತೊಗೋದು, ಸಾಲಿ ಕಲಿದು. ಯಾವನ ಹಣೆ ಬರ್ನಾಗ IPS ಆಗೋದಾಗಿರ್ತೈತಿ, ಯಾವನ ಹಣೆ ಬರ್ನ ಪೊಲೀಸ್ ಆಗೋದಾಗಿರ್ತೈತಿ, ಯಾವ IAS ಆಗೋಗ್ತಾನ. ಆದ್ರೆ ಇವತ್ತು ನಾವು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ ನಾನು. ಇವತ್ತು ಸಿದ್ಧಗಂಗಾ ಮಠದಾಗ 10,000 ಮಕ್ಕಳಿಗೆ ಅನ್ನ ಹಾಕ್ತಾರೆ ಶಿವಕುಮಾರ ಸ್ವಾಮಿಗಳು.
ನಮ್ಮ ಬಿಜಾಪುರ ಕಡೆಯವ್ರೂ ಅಲ್ಲಿ ಬರೀ 25 ರೂಪಾಯಿ ತೊಗೋತಾರೆ ವರ್ಷಕ್ಕೆ. ಎಷ್ಟು ಮಕ್ಕಳು? ಕಾಡು ಕುರುಬ ಹಿಡಿದು ಎಲ್ಲ ಜಾತಿ ಜನಾಂಗದವರು ಏನಾರೇ ಅನ್ನ ಹಾಕ್ತಿದ್ರೆ ಇವತ್ತು 2 ದೊಡ್ಡ ಮಠ ಕರ್ನಾಟಕದಲ್ಲಿ, ಒಂದು ತುಮಕೂರು ಸಿದ್ಧಗಂಗಾ ಮಠ, ಒಂದು ಕೊಪ್ಪಳದ ಗವಿ ಸಿದ್ಧಗಂಗಾ ಮಠ. ಮನೆ ಹೋಗಿದ್ದೆ ನಾನು ಕೊಪ್ಪಳಕ್ಕೆ. ಅಲ್ಲಿ ನಾನು ನಮ್ಮ ಸಿದ್ಧಸಿರಿದ 101 ಕ್ವಿಂಟಲ್ ಅಕ್ಕಿ, 5,000 ವಿಭೂತಿ, ಒಂದು 5 ಕಿಲೋ ನಮ್ಮದು ತುಪ್ಪ. ಯಾಕಂದ್ರೆ ನಮ್ಮದು ಒಂದು 1000 ಆಕಳದ ಗೋಶಾಲೆ ಐತಿ. ವಿಭೂತಿ, ಕುಂಕುಮ, ತುಪ್ಪ ಎಲ್ಲ ತೊಗೊಂಡೋಗಿದ್ದೆ. ಯಾಕಂದ್ರೆ ನಮಗೇನು ದೇವ್ರು ಕೊಟ್ಟಿರ್ತಾನೆ ಒಂದು ರೊಟ್ಟಿ ಒಳಗೆ, ನಾವು ಸಿದ್ಧಗಂಗಾ ಮಠಕ್ಕೂ 101 ಕ್ವಿಂಟಲ್ ಅಕ್ಕಿ ಕೊಟ್ಟೀವಿ. ಮನೆ ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿನೂ ಕೊಟ್ಟೀವಿ. ಹಂಗೆ ನಮ್ಮ ಗುರುಗಳ ನೇತೃತ್ವದಲ್ಲಿ 1,000 ಮಕ್ಕಳ ಒಂದು ಹಾಸ್ಟೆಲನ್ನು ಕಟ್ಟಬೇಕಾಗಿದೆ. ಸಿದ್ದು ಕೊನ್ನೂರವ್ರು ಇಲ್ಲೆಲ್ಲೋ ಶಾಲೆ ತರದು, ಇಲ್ಲೆಲ್ಲ ಶಾಲೆಗಳು ಭಾಳ ಅದಾವೆ ಸಿದ್ದು. ಅದೇ 10 ಲಕ್ಷ ಬದಲಿ 25 ಲಕ್ಷ ಕೊಡು ಅಲ್ಲಿ. ಇನ್ನು ಹೆಂಗಾದ್ರೂ ರಗಡ್ ರೊಕ್ಕ ಐತಿ, ಒಳ್ಳೆಯ ಕೆಲಸಕ್ಕೆ ಅದು ಕೊಡ್ತೀವಿ ಹೇಳಿಬಿಟ್ಟಿರಿ. ನಾವಂತೂ ಎಲ್ಲರೂ ನಿರ್ಣಯ ಮಾಡೀವಿ. ನಾವು ಯಾರ್ಯಾರು ಅನುಕೂಲಿಸ್ತಿರ್ತೀರಿ ಅಲ್ಲಿ ಸಿ ಸಿ ಪಾಟೀಲ್ರು, ನಾನು, ಸಿದ್ದು ಸೌದಿಯವರು ಎಲ್ಲರೂ ನೋಡಿ 1 ಕೋಟಿ ರೂಪಾಯಿ ಕೊಡ್ಬೇಕಂತ ನಾವು ಮಾಡೀವಿ. ಎಲ್ಲರೂ ಎಲ್ಲ ಮಕ್ಕಳು ಕಲೀಲಿ. ಒಬ್ಬ ಉಪ್ಪರ್ ಸಮಾಜದ ಹುಡುಗನೂ ನಮ್ಮಲ್ಲಿ ಕಲೀಲಿ, ಒಬ್ಬ ದಲಿತ ಸಮಾಜದವನು ಕಲೀಲಿ, ಒಬ್ಬ ಕುರುಬ ಸಮಾಜದವನು ಕಲೀಲಿ, ಒಬ್ಬ ತಳವಾರ ಸಮಾಜದವನು ಕಲೀಲಿ. ಎಲ್ಲರೂ ಕೂಡಿ ಕಲೀದ್ರಿಂದ ಸಮಾನತೆ ಬರ್ತದೆ. SC ST ಹಾಸ್ಟೆಲ್ ಬೇರೆ, ಲಿಂಗಾಯತರ ಹಾಸ್ಟೆಲ್ ಬೇರೆ, ಬ್ರಾಹ್ಮಣರ ಹಾಸ್ಟೆಲ್ ಬೇರೆ ಅಂದರೆ ಸಮಾನತೆ ಅಂದ್ರೆ ಬರುತ್ತೆ. ಅಂಬೇಡ್ಕರ್ ಹೇಳಿದ್ದು ಅದು ಅಲ್ಲ, ಸಮಾನತೆ ಅಂದ್ರೆ ಒಂದೇ ಇದ್ರ ತಳಗೆ ಇವತ್ತೇನು ಕಲಿಯುವಂಥ ಒಂದು ವ್ಯವಸ್ಥೆ ಇವತ್ತು ಕೂಡಲ ಸಂಗಮಗ ಪೀಠದಿಂದ ನಾವು ಮಾಡ್ತಾಯಿದ್ದೀವಿ. ನಾವು ಯಾವ ಕಾಲಕ್ಕೂ ಆ 4 ಎಕರೆದವ್ರು ಏನು ಆಗ್ಯದಾರಲ್ಲ ಅದರ ಮಾರಿ ಸಹಿತ ನೋಡೋದಿಲ್ಲ. ಕೂಡಲ ಸಂಗಮದಾಗೂ ಸಹಿತ ಈಗಾಗಲೇ ನಮ್ಮ ಗುರುಗಳು ಒಂದು ಇಸಾರು ಮಾಡ್ಕೊಂಡಾರ. ನಿನ್ನೆ ಒಂದು ಮನೆ ತೊಗೊಂಡಾರ. ಅದು ಪುಣ್ಯಾಕ ನಮ್ಮ ಸಿದ್ಧಸಿರಿದೆ ಲೋನ್ ಇತ್ತು, ಇಲ್ಲಕಂದ್ರೆ ಅದಕ್ಕೂ ಅಡ್ಡ ಹಾಕ್ತಿದ್ದ ನಾನು ಅಂತ. ಅದು ಅಡ್ಡ ಹಾಕಿದ್ರು ನಡೀದಿಲ್ಲ ನಂಗೈತೆ ಅಂತ ಹೇಳಿ ನೀನೇ ಹಾಕಿದ್ದಿಲ್ಲ. ಹಾಕೋತ ಮುಗಿದೈತದು, ಎಂಡಾಗೋದೈತಿ. ಸಾಬ್ರು ಎಷ್ಟು ದೀಪ ಅರು ಮುಂದೆ ಹೆಂಗೆ ಬಗ್ಗತೈತಲ್ಲ, ಈಗ ಬಗ್ಗಲಕತ್ತೈತೆ. ಅದು ಅರುದೇ. ಯಾರು ಸ್ವಾಮಿಗಳಿಗೆ ಕಾಡ್ತಾರ, ಯಾರು ಜೋಳಿಗೆ ರೊಕ್ಕ ತಿತ್ತಾರ, ಆ ಮನೆತನ ಎಂದೂ ಉದ್ಧಾರ ಆಗಿಲ್ಲ, ಉದ್ಧಾರ ಆಗೋದೂ ಇಲ್ಲ. ನನ್ನ ಕೈಯಾಗ ಬಿಜಾಪುರನಾಗ ಸಿದ್ದೇಶ್ವರ ದೇವಸ್ಥಾನ ಐತಿ. ನಾ ಅದರ ಅಧ್ಯಕ್ಷ ಆದಾಗ 1.5 ಕೋಟಿ ರೂಪಾಯಿ ಇತ್ತು ಅದರ ಒಟ್ಟೆ ಟೋಟಲಿ ಅದ್ರ ಪ್ರಾಪರ್ಟಿ. ಈಗ ನಾ ಎಷ್ಟು ಮಾಡೀನಿ ಅದನ್ನು 495 ಕೋಟಿ 200 ಎಕರೆ ಜಮೀನು ಮಾಡೀನಿ ನಾನು. ಹೀಗಾಗಿ ನಾನು ಯಾರು ಅಲ್ಲಿ ಕೆಡುವುದಾಗಲಾಗೈತಿ. ಹೊರಗೆ ಹಾಕಿದ್ರೆ ಏನಾಯ್ತು, ಹೊರಗೆ ಹಾಕಿದ್ರೆ ಉಲ್ಟಾ ಚಲೋ ಆಗೈತೆ. ನನಗೆ ಸಿದ್ದು ಅಣ್ಣವ್ರ ಹೊರಗೆ ಹಾಕಿದ್ರೆ ಭಾಳ ಚಲೋ ಆಗೈತೆ. ನನ್ನ ಶಕ್ತಿಯರು ಗುರ್ತಾಗಲಕತ್ತೈತೆ ನನಗೆ ಮೊದಲು ಶಕ್ತಿ ಗುರ್ತಿರ್ಲಿಲ್ಲ. ಗೊತ್ತು ಮಾಡೋದ್ರ ಸಂಬಂಧ ಹೊರಗೆ ಹಾಕ್ಯಾರ. ಅದಕ್ಕೆ ಹೊರಗೆ ಹಾಕೋದಕ್ಕೆ ಏನು ಮಾಡಿದ್ರು ಇವತ್ತು ಯತ್ನಾಳ್ ಅಂದ್ರೆ ನೋಡಿ ನಾ ಏನಾರ ಅಂದ್ಕೊಂಡಿನೇ ಎಲ್ಲರೇ ಬೆಲೆ ಬಂದೈತೆ. ಅದೇ ಬೆಲೆ ಯಾವಾಗ ಬರ್ತದೆ ಅಂದ್ರೆ ಇವತ್ತು ತಿಪ್ಪ್ಯಾಗ ವಜ್ರ ರತ್ನ ಒಗೆದ್ರೂ ಅದು ವಜ್ರನೇ. ಅವ್ರೇನು ತಿಳ್ಕೊಂಡ್ರು ಮುಗೀತೀವಿ ಅಂದ್ರೆ ಹೆಂಗಾದ್ರೂ ಹೊರಗೆ ಹಾಕಿವಿ ನಾನು ಹಳ್ಳಿ ನಾಯಿ ಕೇಳ್ತಾ ಇರ್ತಾಳೆ. ನಾಳೆ ಸಂಜೆ ಮುಂದೆ ಶಿವಮೊಗ್ಗಕ್ಕೆ ಹೊಂಟೀನಿ. ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ. ಅಪ್ಪಾರ ಮದ್ದೂರ್ನಾಗ ನಮ್ಮ ಜಾತಿಗೆ ಔಷಧಕ್ಕಿಲ್ಲ ಅಲ್ಲಿ ಹುಡುಕಾಡೋದು. ಬರೀ ಇದು ಹಾಕ್ಕೊಂಡು ಹೋದೆ. 8 ಮಂದಿ ಕೊಡ್ಬೇಕು, 20,000 ಮಂದಿ ಕೊಡ್ಬೇಕು. ಹಳ್ಳಿಯಾಗಿನ ಮೋಟರ್ ಸೈಕಲ್ ಯಾವ ಜಾತಿಯವರು ಏನು. ಯಾಕಂದ್ರೆ ಬಂಧುಗಳೇ ಇದನ್ನು ಯಾಕೆ ಹೇಳ್ತೀರಂದ್ರೆ ನಾವು ನಿಯತ್ತಿಟ್ಕೊಂಡು ಸಮಾಜನಾಗ ಎಲ್ಲ ಸಮಾಜಗಳನ್ನು ಪ್ರೀತಿ ಮಾಡೋಣ. ಅವ್ರಿಗೆ ಸಿಗಬೇಕಾದಂಥ ನ್ಯಾಯ ನಾವು ಕೊಡೋಣ, ನಾವು ತಗೋಣ. ನೀವೇನು ಇಲ್ಲಿ ಎಲ್ಲ ಸೇರಿರಲ್ಲ. 36 ಲಕ್ಷ ರೂಪಾಯಿ ಇಂಥ ಒಂದು ಸಣ್ಣ ಹಳ್ಳಿ ಒಳಗೆ ಗಾಳೆ ಮಾಡ್ಬೇಕಂದ್ರೆ ನನ್ನ ಸಾಮಾನ್ಯ ಅಲ್ಲ. ಚಲೋ ಬಿಜಾಪುರ ಸಿಟಿಯಾಗಿ ಜಲ್ದಿ ಆಗೋದಿಲ್ಲ. 42 ಲಕ್ಷ ಸಾರಿ, ಮತ್ತು ಎಷ್ಟು ಕಡಿಮೆ ಹೇಳಿದ್ದೆ?
6 ಲಕ್ಷ ಅದ್ರಾಗ 1 ಲಕ್ಷ ರೂಪಾಯಿ ನಾ ಕೊಡ್ತೀನಿ ಹೇಳ್ರಿ ಏನು ಕಾಜು. ಯಾಕಂದ್ರೆ ಕೊಡ್ಬೇಕಿಂತಲ್ಲಿ ಇಷ್ಟೆಲ್ಲ ಕಷ್ಟ ತೊಗೊಂಡ ನಾನು ಎಲ್ಲ ಸಂಘಟನೆ ಮಾಡೋದ ಒಂದು ಏನೋ ಗುರ್ತದೆ. ಬರೇ ಬಂದಿಲ್ಲ ಸ್ಟೇಜ್ ಮ್ಯಾಗ ಕೂತು ಭಾಷಣ ಹೊಡಿದ್ದು ಭಾಳ ಈಜಿ. ಈ ಮನೆ ಹೋಗಿ ಪಟ್ಟಿ ಏನು ಎತ್ತೀವಲ್ಲ, ಯಾರ ಮನ್ಯಾಗ ಚಹಾ ಕೊಡ್ತಾರೆ, ಯಾರ ಮನ್ಯಾಗ ಯಾಕ್ರೆ ಬಂದ ಮಗ ತತ್ತಾರೆ ಆ ಥರ ಇಲ್ಲೋ. ಇನ್ನೊಂದು ಬತ್ತಪ್ಪ ಪೀಡ ಮುಂಜಾನೆ ಹೇಳೋಣ ನಾನು ಏನೋ ಯಾವುದೋ ಚೆನ್ನಮ್ಮ ಹೌದು ಕೂಡ ಸಾಣ ಪಂಚಮಿ ಸಲ ಇರ್ತೀವಿ ಹೇಳು ತೂ 11 ರೂಪಾಯಿ ಆಯ್ತಾರೆ ಆ ಥರ ಇಲ್ರಿ ಸಾವ್ಕಾರ ನಿಮ್ಮ ಊರಾಗ. ಇವ್ರೇನು ಮಕ್ಳು 11 ರೂಪಾಯಿ ಕೊಳ್ಳಾರ ಮಕ್ಳು ತತ್ ಬೈತಾರಿಲ್ಲ ಮಲ್ಲೊಬ್ರು. ಹಾಂ, ಅದಕ್ಕೆ ಭಾಳ ಕಷ್ಟ ಐತಿ. ನೀವೆಲ್ಲ ಎಷ್ಟು ಇವತ್ತು ಖರೆ ನನಗೆ ಆರಾಮಿರಲಿಲ್ಲ 2 ದಿವಸ, ಆದರೂ ಸಹಿತ ಮದಮಾಯಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಾಗ ಬರಬೇಕಂತೇಳಿ ಇವತ್ತು ಮತ್ತೆ ರಾತ್ರಿ ಬೆಂಗಳೂರು ಹೋಗ್ಬೇಕು. ನಾಳೆ ಚಿಕ್ಕಬಳ್ಳಾಪುರ ಐತಿ, ಅಲ್ಲೊಬ್ಬ ರೈತ 101 ಆಕಳ ದಾನ ಕೊಡ್ಲಾಕತ್ತಾನ ಚಿಕ್ಕಬಳ್ಳಾಪುರನಾಗ. ಸಂಜೆ ಮುಂದೆ ಶಿವಮೊಗ್ಗ ಹೋಗ್ಬೇಕು, ಅಲ್ಲಂತೂ ಜಂಗಿ ನಿಕಾಲಿ ಕುಸ್ತಿ ಐತಿ. ಎಲ್ಲಿ ಬಂದ್ರೆ ಅಲ್ಲಿ ಮೊನ್ನೆ ಚನ್ನಗಿರಿಗೆ ಹೋಗಿದ್ದೆ, ಜೆ.ಎಚ್. ಪಟೇಲ್ರು ಊರಿಗೆ ಚನ್ನಗಿರಿ. ಅಲ್ಲಿ ಒಬ್ಬ XMLA ಮಗ ನನಗೆ ಅಂದಿದ್ದ, ಯತ್ನಾಳ್ ಚನ್ನಗಿರಿಗೆ ಬಂದ್ರೆ ಪೊರಕೆ ಸೇವೆ ಮಾಡ್ತೀನಿ ಅಂತಾಳೆ. ಪೊರಕೆ ಅಂದ್ರೆ ಗುರ್ತಾಯ್ತಲ್ಲ, ಕಸಬರಗಿದು. ಹೋದ್ರೆ 8 ಮಂದಿ ಕುಡಿಬೇಕು, ಬರೀ 15,000 ಜನ ಕುಡಿದ್ರು. ಹಾರುಗಳು ನೋಡಿದ್ರೆ ಒಂದು ಟ್ರಕ್ ಬಿದ್ದಿದ್ದು. ನಮ್ಮ ಕಡೆ ಈಗ ಇಲ್ಲಿ ಚಲೋ ಹಾರ, ನಮ್ಮ ಕಡೆ ಇಟ್ಟೆ ಹಾಕಿರ್ತಾರೆ, ಕಿಲೋಮೀಟ್ರ್ಗೆ ಒಂದೊಂದು ಹೂ ಇರ್ತಾವೆ ಬಿಜಾಪುರನ. ಯಾಕಂದ್ರೆ ಹೂ ಸಿಗೋದಿಲ್ಲ ಅಲ್ಲಿ ಹಾರ. ಅದು ನಿನ್ನ ಕೊಳ್ಳಾಗಿ ಇಟ್ಕೊಂಡು ನಿಂದ್ರಲಕ್ಕಾಗೋದ್ರು ಅಷ್ಟು ಅಜ್ಜಿ ಹಾರ ಹಾಕಿದ್ರು. ಎಲ್ಲಿ J.H. ಪಟೇಲ್ ಕ್ಷೇತ್ರದಾಗ. ಇದು ಎಲ್ಲ ಯಾಕೆ ನನ್ನ ಮ್ಯಾಗ ಇಷ್ಟು ಜನ ಪ್ರೀತಿ ಮಾಡ್ಲಕತ್ತಾರೆ, ಇದು ಒಳಗಿನ ಗುಟ್ಟೇನಂದ್ರೆ ಸತ್ಯ ಪ್ರಾಮಾಣಿಕತೆ ಇದ್ರೆ ಜನ ಒಮ್ಮಿಲ್ಲೊಮ್ಮೆ ಎತ್ತಿಡಿತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಬ್ಬ ಸಣ್ಣ ಸಾಮಾನ್ಯ ಬಡವನ ಮಗ, ದೇಶದ ಪ್ರಧಾನಮಂತ್ರಿ ಆದರು. ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು. ಒಬ್ಬ ಚಹಾ ಮಾರುವಂಥ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದರು. ಇನ್ನು ಮ್ಯಾಗ ಈ ರಾಜ್ಯದಾಗ ರೊಕ್ಕದ ಮ್ಯಾಗ ನಡೀತೈತಿಲ್ಲ. ಎಲ್ಲರ ಕಡೆ ರೊಕ್ಕ ತೊಗೋತಾರೆ. ಸಿದ್ದು ಅಣ್ಣ ಸೌದಿಯವ್ರು ನಮ್ಮ ತೊಗೋಲಿಕ್ಕಂದ್ರೆ ನಮ್ಮದೇ ಹೊಸದು ಬೆಳಗಾವಿ ಜೆಂಡ ಪಾರ್ಟಿ ಆಗ್ತದೆ. ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಆವಾಗ ಟಿ ವಿ ಒಳಗೆ ಕೂತು ಸಿದ್ದು ಸೌದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 JCBಗಳ ಪೂಜೆ ಆಗ್ತದೆ. ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿ ಹಂಗೆ ಅಭಿವೃದ್ಧಿಗೂ JCB ಬೇಕೇ ಇಲ್ಲ, ಕೆನಾಲ್ ಹಡ್ಲಕ್ಕೆ ಬೇಕಿಲ್ಲ JCB. ಅಲ್ಲಿಂದ ಇವ್ರೇನು ದರೋಡಿಕೋರರು ಪಾಪ ಇವತ್ತು ಪೊಲೀಸ್ ನೇಮಕಾತಿಗೆ 8 ಮಂದಿ ನಾನು ಮೆಸೇಜ್ ಮಾಡ್ತಾರೆ, ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೇಳಿ. 2,13,000 ಪೋಸ್ಟ್ಗಳು ಇದೆ ರಾಜ್ಯದಲ್ಲಿ ಖಾಲಿ ಅದಾವೆ. ಎಷ್ಟು ಅಧ್ಯಾಯ ಮಾಡ್ತಾರೆ. ಎಷ್ಟು ಮುಂಜಾನೆ 4ಕ್ಕೆ ನಾನು ನೋಡ್ತೀನಿ, ಕಗ್ಗೊಂಡು ನಾವು ಗೋಶಾಲೆಗೆ ಹೋದಾಗ ಹುಡುಗರು 4ಕ್ಕೆ ಎದ್ದು ರನ್ನಿಂಗ್ ಮಾಡ್ತಿರ್ತಾರೆ, ಅಭ್ಯಾಸ ಮಾಡ್ತಾರೆ. ಇವತ್ತು ನೇಮಕಾತಿ ಇಲ್ಲ ನಿರುದ್ಯೋಗಿ ಯುವಕರಿಗೆ. 2 ಲಕ್ಷ ಮ್ಯಾಲೆ ಇವತ್ತು ಖಾಲಿ ಹುದ್ದೆ ಅದಾವೆ ಈ ರಾಜ್ಯದಲ್ಲಿ. ಕನಿಷ್ಠ 1 ಲಕ್ಷ ಹುದ್ದೆ ತುಂಬಿದ್ರು ಎಷ್ಟು ಕುಟುಂಬಗಳಿಗೆ ಇವತ್ತು ನಾವು ನೌಕರಿ ಸಿಗ್ತೈತಿ, ಅನ್ನ ಸಿಗ್ತದೆ. ಅದನ್ನು ನಾವು ಮಾಡಲೇಗೀವಿ. ನೀರಾವರಿನೂ ಮಾಡಲೇಗೀವಿ. 18 ಲಕ್ಷ ಎಕರೆ ಆಗ್ತದೆ. ನಾವು ಸಿದ್ದು ಸೂದರು ಒದರ್ತೀವಿ. ಅವ್ರು ಯಾವುದೋ ನೀರಾವರಿ ನಿಮ್ಮದು ಇಲ್ಲಿದು ಸಸಾಲಟ್ಟಿ. ವಿಧಾನಸಭಾ ನಡೆದಾಗ ಒಂದು ನೇಕಾರರು ಒಂದು ಸಸಾಲಟ್ಟಿ ಹಿಡ್ಕೊಂಡು ಕೂತಿರ್ತಾರೆ ಗೆರೆಕೆ. ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಇದ್ದವು. ಇವ್ರು ಹೋಗಿ ತಲೆ ತಿತ್ತಿದ್ರು. ಸಿದ್ದು ಸೌದಿಯವರು ಯಡಿಯೂರಪ್ಪ ಈ ಬೊಮ್ಮಾಯಿ ಇದ್ದಾಗ 3-4 ಸಲ ಮುಂಜಾನೆ 8ಕ್ಕೊಮ್ಮೆ ಹೋಗೋದು, ಒಂದು ಹಿಂಗೆ ಅರ್ಜಿ ಕೊಡೋದು, ಸಸಾಲಿಟಿ ಸ್ವಲ್ಪ ಜಲ್ದಿ ಮಾಡ್ಬೇಕ್ರಿ. ನೇಕಾರಿಗೆ ಒಂದಿಷ್ಟು ಆ ನೇಕಾರ ಸಮಾಜದವ್ರಿಗೆ ತಿಂಗಳ ಒಂದು 5,000 ಪೆನ್ಷನ್ ಮಾಡಿದ್ರು ಜೀವನ ಹೊಟ್ಟೆ ತುಂಬ್ತಿತ್ತು. ಬೇಕಾದಾಗ ಶಂಕ ಹೊಡಿತೀವಿ, ಏನು ಮಾಡಲಿ ನಮಗೂ ಚೈನಿಗೆ ಬಿದ್ದುಬಿಟ್ರು. ಮುಖ್ಯಮಂತ್ರಿ ಆಗೋಣೇ ಅವರು ಬೇರೆನೇ ಆದರು. ಮೊದಲು ಏನು ಭಾಷಣ ಅವ್ರದ್ದು, ರಕ್ತ ಹರಿತದೆ, ರಕ್ತ ಕುದಿತೈತೆ, ಇಲ್ಲಿ
ಸುಡ್ಗ ನಾ ರೈತನ ಮಗ. ನಾ ಮೊನ್ನೆ ಹೇಳಿದೆ ವಿಧಾನಸಭೆದಾಗ, ಸಿದ್ದರಾಮಯ್ಯನವರೇ 1,15,000 ಕೋಟಿ ರೂಪಾಯಿ ಸಾಲ ತೆಗಿಲಕತ್ತೀರಿ, ಅದ್ರಾಗ 65,000 ಕೋಟಿ ರೂಪಾಯಿ ಎದಕ್ಕೆ ತೆಗಿಲಕತ್ತೀರಿ? ಕಾಕನ ಮಗನಿಗೂ ಫ್ರೀ, ಮಾದೇವಪ್ಪನ ಮಗುಗೂ ಫ್ರೀ. ಅದಕ್ಕೆ ನಾನು ಹೇಳಿದೆ, ಸಿದ್ದರಾಮಯ್ಯ ಕೈ ಮುಗಿದು ಕೇಳ್ಕೊಂಡೆ, ಇನ್ನೊಂದು 1,00,000 ಕೋಟಿ ರೂಪಾಯಿ ಸಾಲ ತೆಗೀರಿ, ಕೃಷ್ಣ ಮುಗಿಸಿಬಿಡ್ರಿ, 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಅದಕ್ಕೆ ನಾ ಕೇಳ್ಕೊಂಡೆ, 18 ಲಕ್ಷ ಎಕರೆ ನೀರಾವರಿ ಆದರೆ ಯಾರಿಗೆ ಬೇಕಾಗೈತೆ ರೀ ನಿಮ್ಮದು? ಅಕ್ಕಿ ಗೋಧಿ ರೈತರೇ ಕೊಡ್ತಾರೆ. ರೈತರು ಬಿಜಾಪುರ ಬಾಗಲಕೋಟದವರು ಯಾವಾಗೋ ಬಂಗಾರದಿಂದ ಇಂದಿರಾ ಗಾಂಧಿಯವ್ರನ್ನ ನಿಜಲಿಂಗಪ್ಪನವ್ರು ತೂಗಿದಂಥ ಜನ. ಅದಕ್ಕೆ ಬಂಧುಗಳೇ, ಮುಂದಿನ ದಿವಸಗಳು ಚೆನ್ನಮ್ಮನ ಸಮಾಜಕ್ಕೆ ಮೀಸಲಾತಿ. ನಾ ಹೇಳ್ದಲ್ಲ, ಆದಿಜಾಂಬವ ನಮ್ಮ ಮಾದಿಗ ಸಮಾಜದ ನನ್ನ ಸನ್ಮಾನಕ್ಕೆ ಬಂದಾಗ ನಾ ಕೇಳಿದೆ, ಎಷ್ಟು ದಿವಸದಿಂದ ಹೋರಾಟ ಮಾಡಕತ್ತಿದ್ರಪ್ಪ ಈ ಒಳ ಮೀಸಲಾತಿಗೆ ಅಂದಾಗ ಅವ್ರು ಹೇಳಿದ್ರು, ಗೌಡ್ರೆ ನಮ್ಮದು 38 ವರ್ಷದಿಂದ ಹೋರಾಟ ಇತ್ತು, ಈಗ ನಾವು ಯಶಸ್ವಿಯಾಗಿ ಒಳ ಮೀಸಲಾತಿ ತಗೊಳಕ್ಕೆ. ಕುಡಲ ಸಂಗಮ ಸ್ವಾಮಿಗಳು ಪ್ರಾರಂಭ ಯಾವಾಗ ಮಾಡಿದ್ರಿ ಇದನ್ನು? 21 ಎಷ್ಟು ವರ್ಷ ಆಯ್ತು ರೀ? 5 ವರ್ಷ. ಹಿಂದೆ ಏನು ಮಾಡಿದ್ರಲ್ಲ ನಾಟಕ, ಅದು MLA ಟಿಕೆಟ್ಗೆ ಮಂತ್ರಿ ಆಗಲಕ್ಕ. ಅವ್ರು ಯಾರು ಪಂಚಮಸಾಲರಿ ಮೀಸಲಾತಿಗೆ ಅಲ್ಲ, ಯಾರು ಧ್ವನಿನೇ ಎತ್ತಲಿಲ್ಲ. ಅವರೆಲ್ಲ MLA ಆಗಬೇಕು. ಭಾಳ ಭಾಷಣ ಮಾಡ್ಯಾರ. ನನಗೆ ಮಾಜಿ ಇದ್ದಾಗ ಕೆಲವು ಮಂದಿ ನಾನು ನೋಡ್ತಿದ್ದೆ ಪಾದಯಾತ್ರದಾಗ, ಸಮಾಜಕ್ಕಾಗಿ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧ, MLA ಆದ ಮ್ಯಾಗ ಹಿಡಿ ನನ್ನ ಚಂಡ. ನಾನು ಆಡಳಿತ ಪಕ್ಷದಾಗಿದ್ದೆಲ್ಲ, ನಾನು ಯಡಿಯೂರಪ್ಪಂದು ಬೊಮ್ಮಾಯಿ ಕೈಕಾಲು ಹಿಡಿದು ನಾನು ಮಂತ್ರಿ ಆಗ್ತಿದ್ದೇ ಇಲ್ಲ. ನಾವು ಒಂದು ದಿವಸನೂ ಯಡಿಯೂರಪ್ಪನ ಬಳಿ ಹೋಗಲಿಲ್ಲ. ನೀರಾವರಿಗೆ ರೊಕ್ಕ ಕೊಡು, ನಾನು ಬಿಜಾಪುರಕ್ಕೆ ರೊಕ್ಕ ಕೊಡು, ಇಷ್ಟಕ್ಕೆ ನಾವು ಕೊಡೋದಿಲ್ಲ ಅಂದ್ರೆ ನೋಡಿ ನೀನು ಇಳಿಸ್ತೀನಿ ನಾನು. ಏನಂದೆ? ಇಳಿಸ್ತೀನಿ ಹಂಗೆ ಅಂದೇ ಬಂದೆ. ನಿನ್ನ ಇಳಿಸೇ ನಿನ್ನ ಮನೆಗೆ ಕಾವೇರಿಗೆ ಬರ್ತೀನಂದೆ. ಇಳಿದ ಮ್ಯಾಗನೇ ಬೊಮ್ಮಾಯಿ ಫೋನ್ ಮಾಡಿದ್ರು, ಮುಖ್ಯಮಂತ್ರಿ ಆಗಿದ್ದರು. ಎಲ್ಲಿದ್ರಿ ಗೌಡ್ರ ಆತನು? ಬಿಜಾಪುರನಾಗ ಇದ್ದೀನಿ. ಮತ್ತು ನಿಮ್ಮದು ಆಸೆ ಈಡೇರತ್ತೀರಿ, ಮತ್ತು ನಾ ಇಲ್ಲೇ ಕೂತೀನಿ, ಯಾವಾಗ ಕಾವೇರಿಗೆ ಬರ್ರಿ ಅದು. ಅವತ್ತು ಹೋದೆ ಬೊಮ್ಮಾಯಿಗೆ, ಅದೇ ಹೇಳಿದೆ. ಬೊಮ್ಮಾಯಿಯವರು ಭಾಳ ನನ್ನ ಜೋಡ ಆಟ ಆಡ್ದೆ. ಗೌಡ್ರ ಎಲ್ಲ ಅಮಿತ್ ಶಾ ಜೋಡ ಮಾತಾಡೀನಿ, ನಡ್ಡಾರ ಜೋಡ ಮಾತಾಡೀನಿ, ನಿಮ್ಮನ್ನ ಮಂತ್ರಿ ಮಾಡೋದ್ರಾಗ ಗ್ಯಾರಂಟಿ. ಈ ಪಂಪ್ ಹೊಡಿಬೇಡ, ನಾವು ನೀ ಮಾಡೋದಿಲ್ಲ. ನೀ ಯಾಕೆ ಮಾಡೋದಿಲ್ಲ ಅಂದ್ರೆ, ನಿನಗೊಂದು ಕಂಡೀಷನ್ ಹಾಕ್ಯಾನೋ ಯಡಿಯೂರಪ್ಪ, ಆ ಯತ್ನಾಳ ಮಾಡಿದಂದ್ರೆ ನನ್ನ ಮಗನ ಮಂತ್ರಿ ಮಾಡು. ತಿರುಪತಿ ಒಪ್ಪಂದ ರೀ ಅದು. ತಿರುಪತಿ ಒಪ್ಪಂದ ಹಿಂದೆ ಸಿಮ್ಲಾ ಒಪ್ಪಂದ ಕೇಳಿರಲ್ಲ ನೀವು? ಅಲ್ಲಿಂದ ಲೋಂಗೋವಾಲ ಒಪ್ಪಂದ, ಸಿಮ್ಲಾ ಒಪ್ಪಂದ, ಇವಂಥ ಒಪ್ಪಂದ ನಮ್ಮದು ಆಗಿತ್ತು. ಯತ್ನಾಳ ಒಟ್ಟು ಮಂತ್ರಿ ಮಾಡಬಾರ್ದು ತಿಳಿದ್ರು ಸುಮ್ಮನೆ ಯಾಕೆ ಹೋಗ್ಯಾವ ನೀವು? ಬೊಮ್ಮಾಯಿಗೆ ಅಪ್ಪ ಅನ್ನಬೇಕು. ಹೋಗೋಣ, ನೀವು ರೊಕ್ಕ ತೆಗಿ 50 ಕೋಟಿ ರೂಪಾಯಿ, ಇಲ್ಲಿ ಬರೀಯೋಣ. ಇವ್ರು ಉಳ್ಕಿದ್ದು MLA ಏನು ರೀ ನೀವು ಬರೋಣನೇ ಎಲ್ಲ ಬರೀತಾರಲ್ರಿ. ನಾ ಮಂತ್ರಿನೇ ಬಿಡೋದಿಲ್ಲ ಅಂದ್ರೆ ಬರೀತಾರೆ. ಮಂತ್ರಿ ಅಂದ್ಕೊಳ್ಳೆ ಸಾಹೇಬ್ರು ಅನ್ನೋದು ಬಯೋಡೇಟಾ ಇದು ಅಮಿತ್ ಶಾ ಅವ್ರನ್ನ ಭೇಟಿಯಾಗು, ಅವ್ರನ್ನ ಭೇಟಿಯಾಗು, ದೇಖೆಂಗೆ ಕರೆಂಗೆ, ಹಮ್ ಬೊಮ್ಮಾಯಿ ಕೋ ಬೋಲೆಂಗೆ, ಯಾರು ಬೋಲೆಂಗೆನೇ ಕರೆಂಗೆನೇ. ಹಿಂಗಾಗಿ ನಾ ಬಿಜಾಪುರ ಕೆಟ್ಟ ರೊಕ್ಕ ತರುತ್ತಲ್ಲೇ ಇಡೀ ಬಿಜಾಪುರದಾಗ. ಮೊನ್ನೆ ಬಿಜಾಪುರನಾಗ ಒಂದಿಟ್ಟು ಮಂದಿ ನೀವೇನೋ ಅದು ಕರೆ ಕೊಟ್ಟಿದ್ರತ್ತಲ್ರಿ BJP ಅವರು, ಈ ಗುಂಡಿ ಮುಚ್ಚು ಕಾರ್ಯಕ್ರಮ. ನಮ್ಮ ಊರಾಗ ಗುಂಡಿನೇ ಇಲ್ಲ, ಎಲ್ಲಿ ಗುಂಡಿ ಮುಚ್ಚೋದು? ಗುಂಡಿನೇ ಇಲ್ಲ ಬಿಜಾಪುರನಾಗ. ಚಲೋ ರೋಡ್ದಾಗ ಹಟ್ಲಾಕತ್ತಾರೆ ಕುರ್ಸಲ್ಯಾರ. ನಾನು ನೋಡಿ ಇದ್ದು ರೋಡ್ ಹಾಳು ಮಾಡಿರಿ ನಮ್ಮ ಕಡೆ, ನಾವೆಲ್ಲ ಮಾಡೀವಿ ನಾವು. ಅಂದ್ರೆ ಅಷ್ಟು ಕ್ಲೀನಿಟ್ ಇನ್ ಸಿಟಿ. ಅದಕ್ಕೆ ಮುಂದೆ ನಮ್ಮದು ಬಂದೇ ಬರ್ತದೆ. ಇಲ್ಲಿ ಗುರುಗಳು ಅಪ್ಪರ ಸಮಾಜ ಎಲ್ಲ ಗುರುಗಳು ಅದಾರೆ. ಎಲ್ಲ ಸಮಾಜದ ಗುರುಗಳ ಕೂಡ ಚರ್ಚೆ ಮಾಡಿ ಎಲ್ಲ ಸಮಾಜಕ್ಕೂ ಸಾಮಾಜಿಕವಾಗಿ ಏನು ನ್ಯಾಯ ಕೊಟ್ಟು ನಮ್ಮ ಸಮಾಜಕ್ಕೂ ಒಂದು ರೊಟ್ಟಿ ನಾವು ತುಕುಡಿ ನಾವು ತೊಗೋತೀವಿ ಅನ್ನೋಂಥ ಮಾತು ಎಲ್ಲರಿಗೆ ಹೇಳಿ, ಇವತ್ತು ಚೆನ್ನಮ್ಮನ ಆದರ್ಶ ನಿಮ್ಮೆಲ್ಲರಿಗಿದೆ. ಈಗಾಗಲೇ ಹೇಳದಂತೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಿಕ್ಕೆ ನಾನು 1,01,000 ರೂಪಾಯಿ ಕೊಡ್ತೀನಿ. ನಮ್ಮ ಸಿದ್ದು ಅಣ್ಣಂದು ನಾಳೆ ಅಲ್ಲಿ ಚೆನ್ನಮ್ಮ ಬಲ್ಲಿ ಡಿಕ್ಲೇರ್ ಆಯ್ತು ನೋಡು. ಒಂದು ಈ ಸಿದ್ದು ಅಣ್ಣಂದು ಡಿಕ್ಲೇರ್ ಆಗ್ಬೇಕಲ್ಲ. 1 ಕೋಟಿ. ಎಲ್ಲರಿಗೂ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ಒಂದು ವಿಶೇಷವಾದಂಥ ಮಾಹಿತಿ ಇದೆ. ಇವರ ಶಕ್ತಿಯನ್ನ ನೋಡಿಕೊಂಡು BJP ಪಕ್ಷದವರು ತಾವಾಗೆ ಕರೆಸ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ
ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ ಅವರು ಸ್ವಂತ ಪಕ್ಷ ಏನಾದ್ರು ಕಟ್ತೀನಂದ್ರೆ ಶ್ರೀಶೈಲ್ ಭಜಂತ್ರಿ ಅಣ್ಣವರು 1 ಕೋಟಿ ರೂಪಾಯಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಕರ್ನಾಟಕದ ಉದ್ದಗಲಕ್ಕೂ ಕೂಡ 280 ಶಾಸಕರು ಉದ್ಭವ ಆಗ್ತಾರೆ, ಅದು ಕೂಡ ಯತ್ನಾಳ್ ಗೌಡ್ರವರ ಗರಡಿಯಲ್ಲಿ ಬಂಧುಗಳೇ. ಇಡೀ ಕಾರ್ಯಕ್ರಮದ ಸನ್ನಿಧಾನವನ್ನ ವಹಿಸಿಕೊಂಡಿರುವಂತ ಪೂಜ್ಯ ಶ್ರೀಗಳವರಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಜೊತೆಗೆ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತ ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಒಳಗೊಂಡಂತೆ ವೇದಿಕೆ ಮೇಲೆ ಇರುವಂತಹ ಸಿದ್ದು ಸೌದಿಯವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂತ ಎಲ್ಲ ಸಮಾಜದ ಬಂಧುಗಳು ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಪೊಲೀಸ್ ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ ಅನಂತ ಅನಂತ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭ ದಿನ. ಧನ್ಯವಾದಗಳು. ಜೈ ಶ್ರೀರಾಮ್. ಅದೇ ರೀತಿಯಾಗಿ ನಮ್ಮೂರಿನ ಯುವ ನಾಯಕರಾದಂತಹ ಹಾಗೂ